ಇನ್ನು ಬಾಗಲಕೋಟೆಯಲ್ಲೂ ಕೂಡ ವಾಲ್ಮೀಕಿ ಸಮುದಾಯದ ವಿನೂತನ ಪ್ರೊಟೆಸ್ಟ್ ಗಮನಿಸಬಹುದು. ರಮೇಶ್ ಕತ್ತಿ ಪ್ರತಿಕೃತಿಯ ಅಣಕು ಶವಯಾತ್ರೆ ಮಾಡಿದ್ದಾರೆ. ಅಂತ್ಯ ಸಂಸ್ಕಾರದ ಒಂದು ಕೆಲಸವನ್ನ ಕೂಡ ಅಲ್ಲಿ ಮಾಡಿರುವಂತದ್ದು. ತಹಶೀಲ್ದಾರ್ ಕಚೇರಿಯಿಂದ ಜಿಲ್ಲಾಡಳಿತ ಭವನದವರೆಗೂ ಕೂಡ ಮೆರವಣಿಗೆ, ಅಂದ್ರೆ ತಮ್ಮ ಕೋಪವನ್ನ ವ್ಯಕ್ತಪಡಿಸುವ ರೀತಿಗಳನ್ನು ಗಮನಿಸ್ತಾ ಇದ್ದೀರಿ. ರಮೇಶ್ ಕತ್ತಿಯ ಪ್ರತಿಕೃತಿಯನ್ನ ಅಣಕು ಶವಯಾತ್ರೆ ಮತ್ತು ಅಂತ್ಯ ಸಂಸ್ಕಾರ ಮಾಡೋ ರೀತಿಯಲ್ಲಿ ತಹಶೀಲ್ದಾರ್ ಕಚೇರಿಯಿಂದ ಜಿಲ್ಲಾಡಳಿತ ಭವನದವರೆಗೂ ಕೂಡ ಮೆರವಣಿಗೆ ತಗೊಬಂದಿದ್ದಾರೆ, ಶವಯಾತ್ರೆ ಮಾಡಿದ್ದಾರೆ. ರಮೇಶ್ ಕತ್ತಿ ಭಾವಚಿತ್ರದ ಅಣಕು ಶವಕ್ಕೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು, ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಕಿಡಿಕಾರಿದ್ದಾರೆ. ಜಾತಿ ನಿಂದನೆ ಆರೋಪದ ಅಡಿ ಕತ್ತಿ ಬಂಧನಕ್ಕೆ ಆಗ್ರಹ ಕೂಡ ಮಾಡ್ತಾ ಇದ್ದು, ಸತೀಶ್ ಜಾರಕಿಹೊಳಿಯ ಬೆಂಬಲಿಗರು ಮತ್ತು ವಾಲ್ಮೀಕಿ ಸಮುದಾಯದವರು ಸಿಡಿದೆದ್ದಿದ್ದಾರೆ. ಈಗ ವಾಲ್ಮೀಕಿ ಸಮುದಾಯದ ವಿನೂತನ ಪ್ರೊಟೆಸ್ಟ್ ಇದು. ರಮೇಶ್ ಕತ್ತಿಯವರ ಪ್ರತಿಕೃತಿಯ ಅಣಕು ಶವಯಾತ್ರೆ ಕೂಡ ಮಾಡ್ತಾ ಇದ್ದು, ಅಂತ್ಯ ಸಂಸ್ಕಾರಕ್ಕೂ ಕೂಡ, ಅಂದ್ರೆ ಆ ಪ್ರತಿಕೃತಿಯ ಅಂತ್ಯ ಸಂಸ್ಕಾರ ಮಾಡೋದು. ಅಟ್ರಾಸಿಟಿ ಕೇಸ್ ಹಾಕ್ತೀವಿ ಅಂತಲೂ ಕೂಡ ಪ್ರಸ್ತಾಪ ಆಗಿತ್ತು. ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ. ಹಾಗಾಗಿ ವಿನೂತನ ಪ್ರೊಟೆಸ್ಟ್ಗೆ ಮುಂದಾಗ್ತಾ ಇದ್ದಾರೆ. ಜಾತಿ ನಿಂದನೆ ಆರೋಪ, ಜಾತಿಯನ್ನು ನಿಂದಿಸಿ ಮಾತನಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ವಾಲ್ಮೀಕಿ ಸಮುದಾಯ ರಮೇಶ್ ಕತ್ತಿಯ ವಿರುದ್ಧ ಸಿಡಿದೆದ್ದಿದೆ. ಅವರ ಕೋಪ ಯಾವ ರೀತಿಯಾಗಿ ಅವರು ತೀರಿಸ್ಕೊಳ್ತಾ ಇದ್ದಾರೆ ಅನ್ನೋದು ಗಮನಿಸ್ತಾ ಇದ್ದೀರಿ. ಒಂದು ಬೆದ್ರುಗೊಂಬೆ ಮಾಡಿ ಅದೇ ರಮೇಶ್ ಕತ್ತಿ ಅಂತ ಅವ್ರ ಫೋಟೋ ಎಲ್ಲ ಅದಕ್ಕೆ ಹಾಕಿ ಅಣಕು ಶವಯಾತ್ರೆ ಮತ್ತೆ ಅದಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಬಾಗಲಕೋಟೆ, ಮಂಡ್ಯ, ಮಳವಳ್ಳಿ ಎಲ್ಲ ಕಡೆ ರಮೇಶ್ ಕತ್ತಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರು ಕ್ಷಮೆಯನ್ನು ಆದಷ್ಟು ಬೇಗ ಕೇಳಬೇಕು ಅಂತ.